ಬಾಸ್ ಟಿವಿ ವೀಕ್ಷಕರೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಧೈರ್ಯ, ಆಸಕ್ತಿ, ಸಾಹಸ, ಪರಾಕ್ರಮಗಳಿರ್ತದೆ. ಯಾಕೆ ಅಂದರೆ ಸೂರ್ಯನ ರಾಶಿ. ಸೂರ್ಯನು ವಿಶೇಷವಾಗಿ ಚೈತನ್ಯವನ್ನು ಹೊಂದಿರತಕ್ಕಂಥ ರಾಶಿಯ ಒಂದು ಗುಣವನ್ನು ಹೊಂದಿರತಕ್ಕಂಥದ್ದು. ಸೂರ್ಯನು ಪ್ರಕಾಶ ಗ್ರಹ ಆಗಿರ್ತಾನೆ ಮತ್ತು ಉಷ್ಣ ಗ್ರಹ ಆಗಿರ್ತಾನೆ, ಉಷ್ಣ ರಾಶಿ ಆಗಿರ್ತದೆ ಮತ್ತು ರಾಜಗ್ರಹ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಯಾಕೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮ ಇವೆಲ್ಲವೂ ಇರತಕ್ಕಂಥದ್ದು ಸ್ವಾಭಾವಿಕವಾಗಿ ಅವರ ಒಂದು ಗುಣಧರ್ಮದಿಂದಲೇ ಬಂದಿರತಕ್ಕಂಥದ್ದು, ರಕ್ತದಲ್ಲೇ ಬಂದಿರ್ತದೆ. ಅಂಥ ವಿಶೇಷವಾಗಿರ್ತಕ್ಕಂಥ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಠ ಜಾಸ್ತಿ, ಕೋಪ ಜಾಸ್ತಿ ಇರುತ್ತೆ. ಅದು ಕೂಡ ಅವರಿಗೆ ಒಳ್ಳೆಯದನ್ನೇ ಹೆಸರು ತರುತ್ತೆ, ಕೆಟ್ಟ ಹೆಸರು ತರಲ್ಲ. ಯಾಕೆಂದರೆ ಇವರು ನೇರವಾಗಿ ಮಾತಾಡ್ತಾರೆ. ಕೋಪ ಜಾಸ್ತಿ ಮನುಷ್ಯ ಒಳ್ಳೆಯವರು, ಅವ್ರು ಹಠ ಜಾಸ್ತಿ ಆದರೆ ತಪ್ಪು ಮಾತಾಡಲ್ಲ, ಏನೇ ಇದ್ದರೂ ನೇರವಾಗಿ ಮಾತಾಡ್ತಾರೆ ಎನ್ನುವಂಥ ವಿಶೇಷವಾಗಿರ್ತಕ್ಕಂಥ ಶೋಫಲಗಳನ್ನು ಕೂಡ ಯೋಚನೆಯನ್ನು ಕೂಡ ಈ ಸಿಂಹರಾಶಿಯವರ ಮೇಲೆ ಇರತಕ್ಕಂಥದ್ದು. ಮತ್ತು ಗಾಂಭೀರ್ಯವನ್ನು ಹೊಂದಿರತಕ್ಕಂಥ ರಾಶಿ. ಅನವಶ್ಯಕ ಯಾವುದೇ ರೀತಿಯ ಮಾತುಕತೆಗಳಿಗೆ ಹೋಗದೇ ಇರತಕ್ಕಂಥದ್ದು. ಎಷ್ಟು ನಮ್ಮ ಸಂಬಂಧ ಬರುತ್ತೆ, ಎಷ್ಟು ಅವಶ್ಯಕತೆ ಇದೆ ಅದನ್ನೇ ಮಾಡಿಕೊಂಡು ಹೋಗ್ತಕ್ಕಂಥ ರಾಶಿ ಸಿಂಹರಾಶಿ. ಸಿಂಹರಾಶಿಯಿರತಕ್ಕಂಥ ವ್ಯಕ್ತಿಗಳು ಬಹಳ ಬುದ್ಧಿವಂತರಾಗಿ ಚಾಣಕ್ಷರಾಗಿರ್ತಕ್ಕಂಥದ್ದು. ಏಕೆ ಅಂದರೆ ದ್ವಿತೀಯಾಧಿಪತಿ ಲಾಭಾಧಿಪತಿ ಬುಧನು ಬಹಳ ವಾಕ್ ವಿಲಾಸವತುಲಂ, ವಾಕ್ ಮತ್ತು ವಿಲಾಸಕ್ಕೆ ಇವನು ಬಹಳ ಶೋಫಲವನ್ನು ಕೊಡ್ತಾನೆ ಅಂತ ಹೇಳಬೇಕು. ಹೀಗೆ ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಮಾಡತಕ್ಕಂಥ ಒಂದು ಯೋಚನೆ ಆಗಿರ್ತದೆ. ಆರ್ಥಿಕ ಸ್ಥಿತಿ ಏನೇ ಇದ್ದರೂ ಕೂಡ ಸರಿಪಡಿಸಿಕೊಂಡು ಹೋಗ್ತಕ್ಕಂಥದ್ದು ಸ್ವಭಾವ ಇವರಿಗಿರ್ತದೆ. ಎಂಥ ಕಷ್ಟಕಾಲದಲ್ಲೂ ಕೂಡ ತಾನು ಧೈರ್ಯವಾಗಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ಸಿಂಹರಾಶಿಯವರಿಗಿರ್ತದೆ. ಮತ್ತು ಯಾವುದೇ ಕಷ್ಟಕಾಲ ಬರಲಿ, ಪ್ರಾಬ್ಲಮ್ಮು, ಸಮಸ್ಯೆಗಳು ಏನೇ ಬಂದರೂ ಫೇಸ್ ಮಾಡ್ತಕ್ಕಂಥದ್ದು ಈ ಒಂದು ರಾಶಿಯವರಿಗೆ ಅದು ಸರ್ವೇ ಸಾಮಾನ್ಯ ಅಭ್ಯಾಸ ಆಗಿಬಿಡ್ತದೆ. ಯಾಕೆಂದರೆ ಇವರು ಸಾಕಷ್ಟು ಕಾಂಟ್ರವರ್ಸಿಯಲ್ಲೇ ಇರ್ತಾರೆ, ಸಮಸ್ಯೆಗಳ ಗೊಂದಲದಲ್ಲೇ ಇರ್ತಾರೆ. ಅದೆಲ್ಲವನ್ನು ಕೂಡ ಸಾಮಾನ್ಯವಾಗಿ ಇವರು ಮುಂದುವರ್ಸ್ಕೊಂಡು ಹೋಗ್ತದೆ. ಆ ರಾಶಿಯ ಫಲವೇ ಆಗಿರ್ತದೆ. ಹಾಗಾಗಿ ಭಾಳ ಜಾಗ್ರತೆ ವಹಿಸಬೇಕು. ವ್ಯವಹಾರಗಳಲ್ಲಿ ರಾಜಕೀಯವಾಗಿ ಇವರು ಬೆಳೆಯೋದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತದೆ. ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಒಂದು ಸಿಂಹರಾಶಿ ಒಳ್ಳೆಯ ಶೋಫಲವನ್ನು ಕೊಡುತ್ತೆ ಅಂತ ಹೇಳಬೇಕು. ಜೊತೆಗೆ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಇದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಯೋಗ ಇದೆ. ಮತ್ತು ಕೆಲಸದಲ್ಲಿ ಸ್ವಲ್ಪ ಇವರಿಗೆ ಹಿನ್ನಡೆ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ತೊಂದರೆ ಇದೆ. ಸ್ವಲ್ಪ ಸಮಯ, ಕಾಲ, ಅವಕಾಶ ಇವರಿಗೆ ಬೇಕಾಗತ್ತೆ. ಆರ್ಥಿಕ ಸ್ಥಿತಿ ಸರಿ ಹೋಗುತ್ತೆ ಅಂತ ಹೇಳಬೇಕು. ಮತ್ತು ಕುಟುಂಬದ ಚಿಂತನೆ ಮಾಡುವ ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಅಂದರೆ ದೊಡ್ಡಪ್ಪ, ಚಿಕ್ಕಪ್ಪ, ತಂದೆ, ತಾಯಿ, ಮಕ್ಕಳು, ಯಾರೋ ಹೆಂಡತಿ, ಸಂಬಂಧಿಕರು, ಬೀಗರು ಇರ್ತಾರೆ. ಅಂಥ ಒಂದು ಸ್ಥಳದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಅತೃಪ್ತಿ, ಸ್ವಲ್ಪ ಅವರಿಗೆ ಮನಸ್ತಾಪ ಇರುತ್ತೆ. ಅವೆಲ್ಲವೂ ಕೂಡ ಸ್ವಲ್ಪ ಸರಿ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ಇದು ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯ ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರತಿಯೊಬ್ಬರಿಗೂ ಇರುತ್ತೆ. ಎರಡು ಜನರ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಅದೆಲ್ಲ ನಾವು ಸಾಮಾನ್ಯ ಅಂತ ತಿಳಿದುಕೊಂಡು ಸರ್ವೇ ಸಾಮಾನ್ಯ ಇರೋದು, ಅದನ್ನು ಸರಿತೂಗಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ ನಿಮಗಿದೆ. ಇನ್ನು ಆಸ್ತಿ ವಿಚಾರ ಬಂದಾಗ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಯಾಕೆಂದರೆ ಇವತ್ತು ನಾಳೆ ಅಂತ ತೊಂದರೆ ಪಡ್ತಾ ಇದ್ದೀರಾ. ಪಿತ್ರಾಯತ ಆಸ್ತಿ ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ, ಇಲ್ಲ ಸಿಗಲ್ವೋ, ಅಥವಾ ನಮಗೆ ಹಣಕಾಸು ರೂಪದಲ್ಲಿ ಸಿಗುತ್ತೋ, ಆಸ್ತಿ ರೂಪದಲ್ಲಿ ಸಿಗುತ್ತೋ, ಯಾವ ರೀತಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪ ಗೊಂದಲ ಇದೆ ಅನ್ನೋಂಥ ಸ್ಥಿತಿ ಇದೆ. ಅದು ಸ್ವಲ್ಪ ಸಮಯ ತಗೊಂಡ ಮೇಲೆ ಅದು ಸರಿ ಹೋಗುತ್ತೆ. ಅದು ನಿಮಗೇನೂ ಸಿಗದೆ ಹೋಗಲ್ಲ, ಸಿಗ್ತದೆ. ಸರಿ ಭಾಗ ನಿಮಗೇನು ಬೇಕೋ ಸಿಗಬೇಕು. ಇಲ್ಲ ನಿಮಗೇನಾದರೂ ಸ್ವಲ್ಪ ಒಂದು 10% 5% ಕಡಿಮೆ ತೊಗೊಳ್ಳಿ ಅಂತಂದರೆ ಅಂಥ ಸಂದರ್ಭ ಕೂಡ ಬರ್ಬೋದು. ಮತ್ತು ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಗಮನಿಸಬೇಕು. ತಂದೆ ತಾಯಿ ಆರೋಗ್ಯವನ್ನು ಗಮನಿಸಿ ಅವರ ಆಶೀರ್ವಾದ ಪಡ್ಕೊಳ್ಳಿ. ಅವ್ರಿಗೂ ಕೂಡ ಸ್ವಲ್ಪ ಶೀತ ಸಂಬಂಧ ಇರ್ಬೋದು, ಬೇರೆ ತೊಂದರೆ ಏನೂ ಇಲ್ಲ. ಅವರು ಸದೃಢವಾಗಿ ಇರ್ತಾರೆ. ಯಾವುದೇ ಚಿಂತೆ ಬೇಡ. ಅವ್ರ ಸೇವೆ, ಅವ್ರ ಕಷ್ಟ ಸುಖನ ವಿಚಾರಿಸಿ ಅವರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಏನು ಬೇಕು ಅದನ್ನು ಕೇಳಿ ತಿಳ್ಕೊಳ್ಳಿ. ಅವರ ಆಶೀರ್ವಾದ ಪಡೀರಿ. ಅವ್ರ ಅನುಗ್ರಹ ಕೂಡ ನಿಮಗೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಅದಾದಮೇಲೆ ನಿಮಗೆ ಕೋರ್ಟು ಕಚೇರಿ ವ್ಯಾಜ್ಯಗಾರದಲ್ಲಿ ಶತ್ರು ಧ್ವಂಸ ಆಗ್ತದೆ. ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ನಿಮಗೆ ಶತ್ರು ಗೆಲ್ಲುವಂಥ ಯೋಗ ಇದೆ. ಶತ್ರು ಧ್ವಂಸ ಆಗ್ತದೆ. ಮತ್ತು ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ, ಮನಸ್ತಾಪ ಇದೆ, ಅದು ಕೂಡ ಪರಿಹಾರ ಆಗ್ತದೆ. ನಿಮಗೆ ಕೋರ್ಟಲ್ಲಾದರೂ ಆಗ್ಬೋದು, ಕೂತ್ಕೊಂಡು ಮಾತಾಡಿ ಕೂಡ ಆಗ್ಬೋದು, ಅಥವಾ ಪರಿಹಾರದಿಂದನೂ ಕೂಡ ಆಗುವ ಸಾಧ್ಯತೆ ಇದೆ. ನಿಮ್ಮ ಜಾತಕವನ್ನು ಕಷ್ಟ ಇದ್ದಾಗ ಪರಿಶೀಲನೆ ಮಾಡ್ಕೊಳ್ಳಿ. ಆಯುಷ್ಯ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ಯಾಕೆ ಅಂತಂದರೆ ನಿಮಗೆ ಶರೀರ ಬಹಳ ಉಷ್ಣವಾಗಿರ್ತದೆ. ಯಾವಾಗಲೂ ಕೋಲ್ಡೇ ನಿಮ್ಗೆ ಆಗೋದಿಲ್ಲ. ಅಂದರೆ ಜಾಸ್ತಿ ಉಷ್ಣ ಆಗ್ತದೆ. ಕೋಲ್ಡ್ ಆಯಿತು ಅಂದರೆ ವಿಪರೀತ ಕೋಲ್ಡ್ ಆಗ್ತದೆ. ಹಾಗೆ ಮೂಗಿಗೆ ಸಂಬಂಧಪಟ್ಟಂಥದ್ದು, ಗಂಟ್ಲಿಗೆ ಸಂಬಂಧಪಟ್ಟಂಥ ತೊಂದರೆಗಳಿರ್ತದೆ. ಮತ್ತು ಉಸಿರಾಟದ ತೊಂದರೆ ಸ್ವಲ್ಪ ಬರಬಹುದು. ಬೇರೆ ಎಲ್ಲ ಚೆನ್ನಾಗಿರುತ್ತೆ. ವಿಪರೀತ ತಲೆನೋವು ಬರೋದು, ಮೈಗ್ರೇನ್ ಥರ ತಲೆನೋವು ಬರೋದು, ಮತ್ತು ಸುಸ್ತು, ಆಯಾಸ ಆಗೋದು, ಸ್ಟ್ರೆಸ್ ಆಗೋದು, ಊಟ ಸೇರಿದೆ, ಈ ಥರ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ ಇರ್ತದೆ ಹೊರತು ದೊಡ್ಡ ಸಮಸ್ಯೆಗಳು ನಿಮಗೆ ಆರೋಗ್ಯದಲ್ಲಿ ಇರೋದಿಲ್ಲ. ಅದಾದ ಮೇಲೆ ನಿಮ್ಮ ಒಂದು ಚಿಂತನೆ ಏನಿರುತ್ತೆ ಅಂದರೆ ರಿಕ್ವೈರ್ಮೆಂಟ್, ಪ್ರತಿಯೊಬ್ಬರಿಗೂ ನನ್ನ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಇರ್ತದೆ.
ನಾನು ಮನೆ ಕಟ್ಟಬೇಕು, ನಾನು ನನ್ನ ಸ್ವಂತ ಒಂದು ನನ್ನ ಕೈನಲ್ಲಿ ಏನೋ ಒಂದು ಮಾಡಬೇಕು, ನನ್ನ ಕಾಲಲ್ಲಿ ನಾನು ನಿಂತ್ಕೋಬೇಕು, ನಾನೊಂದು ಕಾರಲ್ಲಿ ಓಡಾಡಬೇಕು, ಸ್ವಂತ ಮನೆ ಕಟ್ಟಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ದಾಂಪತ್ಯದಲ್ಲಿ ನಾನು ಚೆನ್ನಾಗಿರಬೇಕು, ನನ್ನ ಮನೆ ಕುಟುಂಬವನ್ನು ಒಳ್ಳೆ ರೀತಿಯ ಸಂರಕ್ಷಣೆಯನ್ನು ಮಾಡಿಕೊಂಡು ಹೋಗಬೇಕು ಎನ್ನುವಂಥ ಯೋಚನೆ ಚಿಂತನೆ ನಿಮಗಿರ್ತದೆ. ಅದು ಸ್ವಾಭಾವಿಕ ಪ್ರತಿಯೊಬ್ಬರಿಗೂ ಇರತಕ್ಕಂಥ ಒಂದು ಮನಸ್ಥಿತಿ. ಹಾಗಾಗಿ ಸೈಟ್ ತೊಗೋಬೇಕು ಅಂದರೆ ನಿಮಗೆ ಸ್ವಲ್ಪ ಸಮಯ ತಗೊಳುತ್ತೆ. ಸೈಟ್ ತೊಗೋಬೋದು, ಮನೆ ಕಟ್ಬೋದು, ಕಾರ್ ಎಲ್ಲ ತೊಗೋಬೋದು. ಆದರೆ ಕಾಲಾವಕಾಶ ನೋಡಿಕೊಂಡು ನಿಮಗೆ ಒಳ್ಳೆಯ ಫಲ ಇದ್ದಾಗ, ಗುರುವಿನ ಅನುಗ್ರಹ ಇದ್ದಾಗ, ಜಾತಕದಲ್ಲಿ ಎಲ್ಲ ರೀತಿಯ ಶೋಫಲಗಳು ಪ್ರಾಪ್ತಿಯಾದಾಗ, ದಶಾಭುಕ್ತಿ ಚೆನ್ನಾಗಿದ್ದಾಗ ತಗೊಳ್ಳಿ. ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಒಂದು ಯೋಗವಿರುತ್ತೆ ಅಂತ ಹೇಳಬೇಕು. ಮತ್ತು ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಕಷ್ಟಗಳೇ ಹೆಚ್ಚಾಗಿರ್ತದೆ, ಸಮಸ್ಯೆಗಳ ಕಮ್ಮಿ ಇರಲ್ಲ, ಇವರಿಗೆ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತೀವಿ. ಆದರೆ ಇವರ ಒಂದು ಅಂಥ ಸಮಸ್ಯೆಗಳನ್ನು ಇವರು ಹುಟ್ಟಾಕೋದು ಮತ್ತು ತಾನಾಗೇ ಬರೋದು ಎರಡೂ ಇರ್ತದೆ. ಕೆಲವೊಂದಷ್ಟು ನಾವು ಮಾಡಿದ್ರಿಂದ ನಮಗೆ ಗೊತ್ತಿಲ್ಲ ಕೆಲವು ತೊಂದರೆಗಳು ಬರ್ತದೆ. ಹುಟ್ಟಾಕೋದು ಅಂತಲ್ಲ, ನಾವು ಹಾಕೋದಿಲ್ಲ, ಅದು ಬರಬೇಕು ಅಂತ ಯಾರು ಹೇಳೋದಿಲ್ಲ, ಒಳ್ಳೆಯದಾಗಬೇಕು ಅಂತ ಹೇಳ್ತಾರೆ, ಆದರೂ ನಮಗೆ ಸಮಸ್ಯೆಗಳು ಬರ್ತಾ ಇರ್ತದೆ. ಅದು ಒಂದು ರಾಶಿಯ ಫಲ. ಇನ್ನು ಸಮಸ್ಯೆಗಳು ಪರಿಹಾರವೂ ಆಗುತ್ತದೆ, ಅದನ್ನು ಸಾಲ್ವ್ ಮಾಡ್ತೀರಾ. ನಿಮ್ಮ ಬುದ್ಧಿ, ನಿಮ್ಮ ಯೋಚನೆ, ನಿಮ್ಮ ಚಿಂತನೆಯಿಂದ ಅದಕ್ಕೆಲ್ಲ ಸರಿ ಹೋಗುತ್ತೆ. ಒಂದು ವೇಳೆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕಿಲ್ಲ ಅಂದರೆ ಪ್ರಮೋಷನ್ ಮುಂದಿನ ಸಮಯದಲ್ಲಿ ಸಿಗ್ತದೆ. ಇನ್ನು ವೃತ್ತಿಯಲ್ಲಿ ಜೀವನದಲ್ಲಿ ಇರ್ತಕ್ಕಂಥವ್ರಿಗೂ ಒಳ್ಳೆಯದಾಗ್ತದೆ. ಕೆಲವೊಂದಷ್ಟು ತುಂಬ ಕಷ್ಟಪಟ್ಟು ದುಡಿತೀರಾ, ಆದರೆ ನಿಮಗೆ ಸ್ಯಾಲ್ರಿ ಸರಿಯಾಗಿ ನಿಮ್ಮ ಒಂದು ಕೆಲಸಕ್ಕೆ ತಕ್ಕನಾದ್ರೆ ಸಿಗ್ತಾ ಇಲ್ಲ, ಅದು ಕೂಡ ಸಿಗುವಂಥ ಯೋಗ ಮುಂದೆ ನಿಮಗೆ ಬರ್ತದೆ. ಗುರುವಿನ ಅನುಗ್ರಹ ಬಂದಾಗ ನಿಮಗೆಲ್ಲ ಆಗ್ತದೆ, ಗುರುಬಲ ಬಂದಾಗ ಅಂತ ನಾವು ಹೇಳ್ತೀವಿ. ಹಾಗೆಲ್ಲ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿದ್ರೆ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡ್ಕೊಳ್ಳಿ. ಸ್ವಲ್ಪ ಗೊಂದಲ ಇದ್ದಂಗೆ ಕಾಣಿಸುತ್ತೆ. ಅದಾದಮೇಲೆ ಇನ್ನೊಂದು ಏನಂತಂದರೆ, ನಿಮ್ಮ ಸಾಲ ಕೊಡೋದು ತೆಗೆದುಕೊಳ್ಳೋದ್ರಲ್ಲಿ ಭಾರಿ ಚಿಂತನೆ ಇದೆ. ಕೊಡೋದು ತೆಗೆದುಕೊಳ್ಳೋದು ನೋಡ್ಕೊಂಡು ಮಾಡಿ. ಇನ್ನು ಯಾರಿಗೂ ಸೂರಿಟಿ ಗ್ಯಾರಂಟಿ ಹಾಕುವಾಗ ನಿಮಗೆ ತೀರಾ ಅವಶ್ಯಕತೆ ಇದ್ರೆ ಹಾಕಿ, ಇಲ್ಲ ಅಂದರೆ ಗ್ಯಾರಂಟಿ ಸೂರಿಟಿ ಹಾಕೋಕೆ ಹೋಗಬೇಡಿ, ನಿಮಗೆ ನಷ್ಟ ಆಗುವ ಸಾಧ್ಯತೆಗಳು, ಯೋಚನೆಗಳು ಇವೆಲ್ಲ ಕೂಡ ಇರುತ್ತೆ. ಮತ್ತು ನೀವು ಮನೆ ಬದಲಾವಣೆ, ಕೆಲಸ ಬದಲಾವಣೆ ಮಾಡುವಂಥ ಯೋಗ ಕೂಡ ಇರುತ್ತೆ. ಅದು ಈಗ ಸದ್ಯದಲ್ಲಿ ಬರುವಂಥ ಯೋಗ ಇದೆ. ಪ್ರಮೋಷನ್ಸ್ ಕೂಡ ಸಿಗುವಂಥ ಯೋಗ ಇರುತ್ತೆ. ಅದು ಕೂಡ ಒಂದು ಬದಲಾವಣೆ ಅಂತ ನಾವು ಹೇಳಬೇಕು. ಇನ್ನು ಎಲೆಕ್ಟ್ರಾನಿಕ್ಕು ಈ ಥರ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ತೈಲ ಸಂಬಂಧ, ಪೆಟ್ರೋಲು ಬಂಕ್ ಈ ಥರ ಕೆಲಸ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇನ್ನು ರಿಯಲ್ ಎಸ್ಟೇಟ್ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಅವ್ರಿಗೂ ಕೂಡ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇನ್ನು ಫ್ಯಾಷನ್ ಡಿಸೈನ್ ಮಾಡೋರಿಗೆ ಒಳ್ಳೆಯದಾಗ್ತದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆಯದಾಗ್ತದೆ. ಲಿವಾಲಿ ವ್ಯವಹಾರ ಮಾಡೋರಿಗೆ ಅನುಕೂಲ ಇದೆ. ಇನ್ನು ದಿನಸಿ ಬಿಸ್ನೆಸ್ ಮಾಡೋರಿಗೆ ಅಂದರೆ ಗ್ರಂಥಿಗೆ ಅಂಗಡಿ ಇಟ್ಕೊಂಡಂಥವ್ರಿಗೆ, ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಇವರಿಗೆ ಹೂವಿನ ವ್ಯಾಪಾರಿಗಳು ಅಂತ ಇರ್ತಾರೆ, ಅವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ನಿಮಗೆ ಕೆಲವೊಂದು ಗುಡಿಗೋಪುರಗಳಿಗೆ ಅದನ್ನು ಕಟ್ಟಿಸುವಂಥ ಯೋಗ ಇದೆ. ದೇವಸ್ಥಾನ ಕಟ್ಟಿಸೋದು, ಸ್ಕೂಲ್ ಕಟ್ಟಿಸೋದು, ಆಸ್ಪತ್ರೆ ಕಟ್ಟಿಸೋದು, ಇಂಥ ಕಟ್ಟಿಸುವಂಥ ಯೋಗಗಳು ಇದೆ. ನಿಮಗೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಯೋಗ ಇದೆ. ರಾಜಕೀಯದಲ್ಲಿ ತುಂಬ ಬೆಳೆಯುವಂಥ ಯೋಗ ಇದೆ. ಪ್ರಯತ್ನ ಪಡಬೇಕು, ಸಡನ್ಲಿ ಆಗೋದಿಲ್ಲ, ಕಾಲ ಅವಕಾಶ ಅದು ತೆಗೆದುಕೊಳ್ಳುತ್ತೆ. ದಶಾಭುಕ್ತಿ ಕಾಲದಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ನೀವು ಹೋಗುವಂಥ ಯೋಗವು ಕೂಡ ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ಕೆಲವು ಕೆಲಸಗಾರಗಳು ಅಂದರೆ ನೀವು ಬೇಕರಿ ಕೆಲಸ ಮಾಡುವವರಿಗೆ, ಬಿಸ್ನೆಸ್ ಮಾಡೋರಿಗೆ, ಸ್ವೀಟ್ ಅಂಗಡಿ ಮಾಡೋರಿಗೆ, ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಅನುಕೂಲ ಇದೆ. ಸಿನಿಮಾ ಇಂಡಸ್ಟ್ರಿ ಇರೋರಿಗೆ, ಕಥೆ ಕಾದಂಬರಿ ಬರೆಯೋರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತು ಸಿನಿಮಾ ರಂಗದಲ್ಲಿ ಇರೋರಿಗೆ, ಆರ್ಟಿಸ್ಟ್ಗಳಿಗೆಲ್ಲ ಅನುಕೂಲ ಇದೆ ಅಂತ ನಾವು ಹೇಳಬೇಕು. ಹೀಗೆ ಎಲ್ಲ ರೀತಿಯಲ್ಲೂ ಶುಭಫಲಗಳು ಇರುತ್ತೆ. ಕೆಲವೊಂದಷ್ಟು ಋಣಾತ್ಮಕ, ಧನಾತ್ಮಕ ಸಮ್ಮಿಶ್ರ ಫಲಗಳಿರುತ್ತೆ. ಹೀಗಾಗಿ ಈ ಒಂದು ಸಿಂಹರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಮ್ಮಿಶ್ರ ಫಲ ಅಂತ ಹೇಳಬೇಕು. ಒಂದು ವೇಳೆ ಕಷ್ಟದಲ್ಲಿದ್ದರೆ ಹತ್ತಿರಲಿರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.